ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಂಗಳೂರು ಬನ್ಸು ಇದು ತಕ್ಷಣ ಕಲಸಿ ಆವಾಗಲೇ ಮಾಡ್ಕೋಬೋದು. ನಾವು ಮುಂಚೆ ಇದನ್ನೆಲ್ಲ ರಾತ್ರಿ ಕಲಸಿ ಮತ್ತು ಬೆಳಗ್ಗೆ ಮಾಡ್ಕೋತಾ ಇದ್ವಿ. ಈಗ ಅದೇನು ಅವಶ್ಯಕತೆ ಇಲ್ಲ. ನಮಗೆ ಮಾಡ್ಕೋಬೇಕನ್ನಿಸ್ದಾಗ ನಾವು ಕಲಸಿ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಚುಕ್ಕೆ ಬಾಳೆಹಣ್ಣು ಒಂದು 4 ತೊಗೊಂಡಿದ್ದೀನಿ. ಈ ಥರ ಹಣ್ಣಾಗಿರೋ ಬಾಳೆಹಣ್ಣಾದರೆ ತುಂಬ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಈ ಬಾಳೆಹಣ್ಣಿಗೆ ಸಕ್ಕರೆ ಹಾಕ್ಕೊಳ್ತೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನಾವೊಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು, ಇಲ್ಲಾಂದರೆ ಅಜ್ವೈನ್ ಹಾಕ್ಕೋಬೋದು. ಈಗ ಇದನ್ನು ತುಂಬ ಸ್ಮೂತಾಗಿ ಬಾಳೆಹಣ್ಣೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬೇಕಾದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೋದು. ಗಂಟಿಲ್ದಾಗೆ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನೊಂದು 3 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ಳಿ, 1-2 ಇಂಚಷ್ಟು, 2 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬರೋಣ. ಬೇಕಾದರೆ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೀವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕೈಗೆ ಅಂಟಿರೋ ಹಿಟ್ಟೆಲ್ಲನೂ ನೀಟಾಗಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೈಗೆ ಎಲ್ಲ ಹಿಟ್ಟ ಮೇಲೆ ಸವರ್ಬಿಟ್ಟು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ನಮ್ಮ ಹಿಟ್ಟು ರೆಡಿ ಇದೆ. ಈಗ ಎಣ್ಣೆ ಕಾಯಕ್ಕಿಡೋಣ. ಇದು ಇಮಿಡಿಯೇಟಾಗಿ ಮಾಡ್ಕೋಬೋದು. ಓವರ್ ನೈಟೆಲ್ಲ ಸೋಕ್ ಮಾಡೋ ಅನ್ನೋ ಅವಶ್ಯಕತೆ ಇರೋಲ್ಲ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕೈಗೆ ಸ್ವಲ್ಪ ಹಸಿಟ್ಟು ಇದು ಮಾಡ್ಕೊಳ್ಳೋಣ. ಚಪಾತಿ ಎಷ್ಟು ತೊಗೊಳ್ತೀವೋ ಅಷ್ಟದು ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಕೆಳಗೆ ಹಾಕ್ಕೊಳ್ಳೋಣ. ಇದನ್ನು ತುಂಬ ಇದಾಗಿ ನಾವು ಒತ್ತೋದು ಬೇಡ, ಲೈಟಾಗಿ ಒತ್ಕೊಳ್ಳೋಣ. ಜೋರಾಗಿ ಪ್ರೆಸ್ ಮಾಡ್ಕೊಳ್ಳೋದು ಬೇಡ. ಈಗ ಎಣ್ಣೆ ಕಾದಿದೆ. ನಾವಿದು ಹೊತ್ಕೊಂಡಿದ್ವಲ್ಲ, ಇದರಿಂದ ಈ ಹುಡಿ ಧೂಳೆಲ್ಲ ತೆಗೆದು ಬಿಡೋಣ. ನಿಧಾನಕ್ಕೆ ಬಿಡಿ. ಸೈಡಲ್ಲಿ ಪ್ರೆಸ್ ಮಾಡ್ಕೊತಾ ಇರಿ. ಅದು ನೀಟಾಗಿ ಉಬ್ಬತ್ತೆ.
ನೀಟಾಗಿ ಉಪ್ಕೊಂಡು ಬರುತ್ತೆ. ನೀವು ರಾತ್ರಿನೇ ಇಡಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ಒಂದೊಂದ್ಸಲ ಮರ್ತೋಗ್ಬಿಡ್ತೀವಿ. ಬೆಳಿಗ್ಗೆ ನಾವು ಇಮಿಡಿಯೇಟಾಗಿ ನಮ್ಗೆ ಯಾವಾಗ ಅನಿಸುತ್ತೆ ಆವಾಗ ನಾವು ಮಾಡಿಕೊಂಡು ತಿನ್ಬೋದು. ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಳಗಡೆನೂ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೀವು ಇದನ್ನು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.